ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಟಿಪ್ಸ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದರಲ್ಲಿ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಇವಾಗ ಬೆಸ್ಟ್ ಟೈಮ್ ಯಾವುದು ಓದಕ್ಕೆ, ಮತ್ತು ಅದೇ ರೀತಿ ನೀವು ಜಸ್ಟ್ ಪಾಸ್ ಆಗಬೇಕಂದ್ರೆ ಏನು ಓದಬೇಕು, ಮತ್ತು ಅದೇ ರೀತಿ ನೀವು ಹೇಗೆ ರಿಸಲ್ಟ್ ಮಾಡ್ಕೋಬೇಕು, ಹೌ ಟು ರಿಸಲ್ಟ್ 2024 ವಾರ್ಷಿಕ ಪರೀಕ್ಷೆಯಲ್ಲಿ. ಓಕೆ, ಇಲ್ಲಿ ಏನೇನು ಹೇಳ್ತೇನೆ, ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಓಕೆ, ಸಿಂಪಲ್ ಇದೆ, ಏನೂ ಗೊಂದಲ ಬೇಡ. ಓಕೆ, ಹ್ಯಾಪಿಯಿಂದ ಕೇಳಿ. ಇಲ್ಲಿ ಏನು ಹೇಳ್ತೇನೆ ಹ್ಯಾಪಿಯಿಂದ ಕೇಳಿ. ನೋಡಿ, ನಿಮಗೆ ಟೈಮ್ ಟೇಬಲ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಆಲ್ರೆಡಿ ಟೈಮ್ ಟೇಬಲ್ ಅಂತೂ ಪ್ರಕಟಣೆ ಮಾಡಿದ್ದಾರೆ. 1-3-2024 ಕನ್ನಡ ಇದೆ, 4-3-2024 ಎಜುಕೇಷನ್ ಮ್ಯಾಥ್ಸ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ 2 ದಿನ ಇದೆ. ಓಕೆ, 2-3 ಇಲ್ಲಿ ನೋಡಿ ನಿಮಗೆ 2 ದಿನ ಇದೆ. ಇಲ್ಲಿ ಈ 2 ದಿನ ಏನಿದೆಯಲ್ಲ, ನೀವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕಂತ ನಾನು ನಿಮ್ಗೆ ಹೇಳ್ತೇನೆ. ಸೊ ಮೊದಲಿಗೆ ಟೈಮ್ ಟೇಬಲ್ನಲ್ಲಿ ನಿಮಗೆ 2 ದಿನ ಅಥವಾ ಒಂದೊಂದು ದಿನ ಗ್ಯಾಪ್ ಇರುತ್ತಲ್ಲ, ಆ ಒಂದು ದಿನ ನೀವು ಏನೇನು ಓದಬೇಕು ಏನೇನೇನ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಇದು ನೋಡಿ, 5-3-2024 ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟ್ಸ್ ಅಂತ ಇದೆ. ಅದೇ ರೀತಿ 7-3-2024 ಹಿಸ್ಟ್ರಿ ಮತ್ತು ಫಿಸಿಕ್ಸ್, 9-3-2024 ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ ಮತ್ತು ಜಿಯೋಲಾಜಿ, 11-3-2024 ಬಿಸಿನೆಸ್ ಸ್ಟಡೀಸ್, ಲಾಜಿಕ್. ಅದೇ ರೀತಿ 13-3-2024 ಇಂಗ್ಲೀಷ್ ಇದೆ, 15-3-2024 ಕೆಮಿಸ್ಟ್ರಿ, ಬೇಸಿಕ್ ಮ್ಯಾಥ್ಸ್ ಅಂತ ಇದೆ. ಅದೇ ರೀತಿ 16-3-2024 ಎಕನಾಮಿಕ್ಸ್, 18-3-2024 ಜಿಯೋಗ್ರಫಿ, ಬಯಾಲಜಿ. ನೋಡಿ, 20-3-2024 ಸೊಸಾಲಜಿ, 21-3-2024 ಉರ್ದು ಇದೆ, 22-3-2024 ಹಿಂದಿ ಇದೆ. ಮಾರ್ಚ್ 1ರಿಂದ ಮಾರ್ಚ್ 22 ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷೆಗಳು ನಡೆಸಲಾಗುವುದು. ಮಾರ್ನಿಂಗ್ ನಿಮಗೆ 10:15ರಿಂದ 1:30 ನಿಮಗೆ ಟೈಮ್ ಇರುತ್ತೆ. ಓಕೆ, 3 ಅವರ್ಸ್ ಇದೆ. 3 ಅವರ್ಸ್ನಲ್ಲಿ ನೀವು ಆರಾಮಾಗಿ ಏನಿದಿಲ್ಲ ಮ್ಯಾನೇಜ್ಮೆಂಟ್ ಮಾಡಬಹುದು. 3 ಅವರ್ಸ್ ನೀವು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅದು ಕೂಡ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡುತ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ಮುಂದಿನ ಎಜುಕೇಷನ್ ಸಬ್ಜೆಕ್ಟ್ಗೆ ಏನಿದೆಯಲ್ಲ, ಇಲ್ಲಿ 2 ದಿನ ಗ್ಯಾಪ್ ಇದೆ. ಮತ್ತು ಅದೇ ರೀತಿ ಎಜುಕೇಷನ್ ಸಬ್ಜೆಕ್ಟ್ ಯಾರ್ದಿಲ್ಲ ಅವ್ರಿಗೆ ಏನಿದೆಯಾ, ಪೊಲಿಟಿಕಲ್ ಸೈನ್ಸ್ ಎಷ್ಟು 3 ದಿನ ಗ್ಯಾಪ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, 3 ದಿನ ಗ್ಯಾಪ್ ಇದೆ. ಕನ್ನಡ ಆದ ತಕ್ಷಣ ಯಾರ್ದು ಪೊಲಿಟಿಕಲ್ ಸೈನ್ಸ್ ಇದೆಯಲ್ಲ, ಸೊ ಅವ್ರು ಏನು ಮಾಡ್ಬೇಕಂದ್ರೆ ಇವಾಗ ಈ ಪೊಲಿಟಿಕಲ್ ಸೈನ್ಸ್ನಲ್ಲಿ ಬಂದಿರುವಂತಹ 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಏನು ನೀಡಿದನಲ್ಲ, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಅವೆಲ್ಲ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ, ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ನಾನು ಆಲ್ರೆಡಿ ಏನು ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಲ್ಲ, ಯಾರಿಗೆಲ್ಲ ಗೊತ್ತಿಲ್ಲ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ವಿಡಿಯೋ ಸಿಗುತ್ತೆ. ಇವಾಗ ನೋಡಿ, ಇವಾಗ 7 ಹಿಸ್ಟ್ರಿ ಇದೆ. ಓಕೆ, ಇಲ್ಲಿ ಒಂದೇ ದಿನ ಗ್ಯಾಪ್ ಇದೆ. ಸೊ ಅದಕ್ಕೆ ಏನಿದಿಲ್ಲ, ಪೊಲಿಟಿಕಲ್ ಸೈನ್ಸ್ ಜೊತೆಗೆ ನೀವು ಇತಿಹಾಸ ಓದ್ಕೊಳ್ರಿ ಆರ್ಟ್ಸ್ ವಿದ್ಯಾರ್ಥಿಗಳು. ನೋಡಿ, ಯಾವ ಒಂದು ಟೈಮ್ ಟೇಬಲ್ ಹಾಕೋತೀರಾ ನೋಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಒಂದು ಟೈಮ್ ಹೇಳಿದ್ದೀನಿ, ಯಾವುದಂದ್ರೆ ಬೆಳಗ್ಗೆ 6ರಿಂದ ಬೆಳಗ್ಗೆ 8 ಗಂಟೆವರೆಗೆ ನೀವು ಇಲ್ಲಿ ನಿಮಗೆ 2 ಅವರ್ಸ್ ಸ್ಟಡಿ ಆಗುತ್ತೆ. ಇಲ್ಲಿ 2 ಅವರ್ಸ್ ನಿಮಗೆ ಬೆಸ್ಟ್ ಟೈಮ್ ಟೇಬಲ್ ಇದು. ಓಕೆ, ಇದು ಬೆಸ್ಟ್ ಟೈಮ್ ನಿಮಗೆ ಓದೋಕ್ಕೆ. ಅದೇ ರೀತಿ ರಾತ್ರಿ 9 ಗಂಟೆಯಿಂದ 11 ಗಂಟೆ ಇದು ಬೆಸ್ಟ್ ನಿಮಗೆ ರಾತ್ರಿ ಓದೋಕ್ಕೆ. ಕೆಲವರು ಇವಾಗ ಮಧ್ಯಾಹ್ನ ಕೂಡ ಓದ್ಬೋದು. ಓಕೆ, 1ರಿಂದ 2 ಓದ್ರಿ, ಇಲ್ಲಾಂದರೆ 3ರಿಂದ 4 ಓದ್ರಿ. 4 ಯಾರು ಕೂಡ ಓದಿದ್ದಿಲ್ಲ, ಬಟ್ ಈ 1ರಿಂದ 2 ಆಗಿರ್ಬೋದು, ಮತ್ತು ಅದೇ ರೀತಿ ಬೆಳಗ್ಗೆ 6ರಿಂದ 8 ಆಗಿರ್ಬೋದು, 9ರಿಂದ 11 ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ 2 ಅವರ್ಸ್ ಮತ್ತು ಇಲ್ಲಿ 2 ಅವರ್ಸ್, ಇಲ್ಲಿ 2 ಅವರ್ಸ್. ಓಕೆ, 6 ಅವರ್ಸ್ ನೀವು ಸ್ಟಡಿ ಮಾಡಿದ್ರೆ ಆರಾಮಾಗಿ ಸ್ಮಾರ್ಟ್ ಆಗಿ ನೀವು ಸ್ಟಡಿ ಮಾಡಿದ್ರೆ, ನಿಜ ಹೇಳ್ತೇನೆ, ನಿಮ್ಮದು ಏನಿದಿಲ್ಲ ಈ ಒಂದು 95 ರಿಸಲ್ಟ್ ಆರಾಮಾಗಿ ನೀವು ಮಾಡ್ಕೋತೀರಾ. ಮತ್ತು ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತ ಅಂದ್ಕೊಂಡಿರಲ್ಲ, ಅವ್ರಂತರೂ ರಿಸಲ್ಟ್ ಕೂಡ ಮಾಡ್ಬೋದು. ಜಸ್ಟ್ ಪಾಸ್ ಆಗಬೇಕಂತ ಅವ್ರಿಗೆ ನಾನು ಇಲ್ಲಿ ಹೇಳ್ತೇನೆ, ಇಲ್ಲಿ ಗಮನ ಇಟ್ಟು ಕೇಳ್ರಿ. ಜಸ್ಟ್ ಪಾಸ್ ಆಗಬೇಕಂತ ಅನ್ನೋರಿಗೆ ಏನಿದೆಯಲ್ಲ, ಈ ಒಂದು ನಿಮ್ಮ ಕಾಲೇಜಿನಲ್ಲಿ ಏನು ಪ್ರಿಪೇಟರಿ ಎಕ್ಸಾಮ್ಗಳು ನಡೆಸ್ತಾ ಇದಾರಲ್ಲ, ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಮಿನಿಮಮ್ ನಿಮ್ಮ ನಿಯರೆಸ್ಟ್ ಜಿಲ್ಲೆಗಳಲ್ಲಿ ನಿಮ್ಮ ನಿಯರೆಸ್ಟ್ ಜಿಲ್ಲೆ ಇರುತ್ತಲ್ಲ, ಮಿನಿಮಮ್ 4 ಡಿಸ್ಟಿಕ್. ಓಕೆ, ಮಿನಿಮಮ್ 4 ಡಿಸ್ಟಿಕ್ದು ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಓದಬೇಕು. ಈಚ್ ಸಬ್ಜೆಕ್ಟ್ ನೀವು ಯಾವ ಒಂದು ವಿಷಯದಲ್ಲಿ ಫೇಲ್ ಆಗಿದಾರಲ್ಲ, ಪ್ರೈವೇಟ್ ಆಗಿರ್ಬೋದು, ರಿಪ್ಟರ್ಸ್ ಆಗಿರ್ಬೋದು, ಫ್ರೆಷರ್ಸ್, ಎಲ್ಲ ವಿದ್ಯಾರ್ಥಿಗಳು ಕೂಡ ಜಸ್ಟ್ ಪಾಸ್ ಆಗಬೇಕಂದ್ರೆ ಏನಿದೆಯಲ್ಲ, ಮಿನಿಮಮ್ 4 ಡಿಸ್ಟಿಕ್ದು ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಓದಬೇಕು. ಪ್ಲಸ್ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ಗಳು ಯಾವುದು ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳಿ, ಇಷ್ಟೇ ಸಾಕು. ನಾನು ಕೂಡ ಇಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ನಿಮ್ಗೆ ಏನಿದಿಲ್ಲ MCQ ಕ್ವಶನ್ಸ್, ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡ್ಕೊಂಡು MCQ ಕ್ವಶನ್ಸ್ ಆಗಿರ್ಬೋದು, ಹೊಂದಿಸಿ ಬರೀರಿ ಆಗಿರ್ಬೋದು, ಖಾಲಿ ಬಿಟ್ಟ ಸ್ಥಳ ಆಗಿರ್ಬೋದು, ಒನ್ ವರ್ಡ್ ಕ್ವಶನ್ಸ್ಗಳಾಗಿರ್ಬೋದು,
ಇಲ್ಲೆಲ್ಲ ನಾನು ಎಕ್ಸ್ಪ್ಲೇಷನ್ ಮಾಡ್ತಾ ಇರ್ತೇನೆ, ಅಂದರೆ ವಿತ್ ಆನ್ಸರ್ ಮುಖಾಂತರ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಏನಿದಿಲ್ಲ ಎಲ್ಲ ವಿಡಿಯೋಗಳು ಸಿಗ್ತಾ ಇರುತ್ತೆ. ಇಲ್ಲಿ ಮಾಡಲ್ ಕ್ವಶನ್ ಪೇಪರ್, ಪ್ರಿಪೇರ್ಡ್ ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಕೀ ಆನ್ಸರ್ ಮಾಡುತ್ತೇನೆ, ಒಂದೊಂದು ವಿಡಿಯೋ ಮಾಡಿ ಹಾಕ್ತೇನೆ, ಅಪ್ಲೋಡ್ ಮಾಡ್ತೇನೆ, ನೀವು ವಿಡಿಯೋ ನೋಡ್ತಾ ಇರಿ ಸಾಕು. ಇಷ್ಟು ಮಾಡ್ಕೊಂಡ್ರೆ ಏನಿದಿಲ್ಲ ಆರಾಮಾಗಿ ನೀವು ಜಸ್ಟ್ ಪಾಸ್ ಆಗ್ತೀರಾ ಸ್ನೇಹಿತರೆ. 35 ಬಿದ್ದರೆ ಆರಾಮಾಗಿ ಪಾಸ್ ಆಗ್ತೀರಾ, 30 ಬಿದ್ದರೂ ಕೂಡ ಪಾಸ್. ಒಂದು ಸಬ್ಜೆಕ್ಟ್ನಲ್ಲಿ ನೀವು 45 ತೆಗೆದುಕೊಂಡು ಇನ್ನು ಉಳಿದಿರುವಂಥ ಸಬ್ಜೆಕ್ಟ್ನಲ್ಲಿ ನೀವು 30 ತೆಗೆದುಕೊಂಡ್ರೆ ಪಾಸ್ ಆಗಿರುತ್ತೆ. ಅಂದರೆ ಯಾರೆಲ್ಲ ಕೆಲವು ವಿದ್ಯಾರ್ಥಿಗಳು ಏನಿದಾರಲ್ಲ ಪ್ರೈವೇಟ್ ಹಾಗೂ ರಿಪ್ಟರ್ಸ್ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಒಂದು ವಿಷಯದಲ್ಲಿ. ಓಕೆ, ಒಂದು ಸಬ್ಜೆಕ್ಟ್ನಲ್ಲಿ 30 ಬಂದರೂ ಕೂಡ 30x ಅಂತ ಹಾಕಿ ಪಾಸ್ ಮಾಡ್ತಾರೆ. ಬಟ್ ಇನ್ನೊಂದು ಸಬ್ಜೆಕ್ಟ್ನಲ್ಲಿ ಏನಿದಿಲ್ಲ 40ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬಂದಿದ್ರೆ ಮಾತ್ರ. ಸೊ ಅದರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ನೀವು ಫೋಕಸ್ ಮಾಡಿರಿ. ಎಷ್ಟು ಮಾರ್ಕ್ಸ್? ಓಕೆ, 60 ಮಾರ್ಕ್ಸ್ ಬರಬೇಕಂತ ಫೋಕಸ್ ಮಾಡಿ. 60 ಅಂತೂ ಆರಾಮಾಗಿ ಬರುತ್ತೆ ನಿಮಗೆ. ಜಸ್ಟ್ ಪಾಸ್ ಆಗೋಕ್ಕೆ ಎಷ್ಟು ರೀ? 30 ಮಾರ್ಕ್ಸ್ ಜಸ್ಟ್ ಪಾಸ್ ಆಗಬೇಕಂದ್ರೆ. ಓಕೆ, ಇವಾಗ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ 24 ಬಿದ್ದರೆ ಪಾಸ್ ಆಗ್ತಾರೆ ಅವರು. ಓಕೆ, ಈ ಪ್ರೈವೇಟ್ ಹಾಗೂ ರಿಪ್ಟರ್ಸ್ ವಿದ್ಯಾರ್ಥಿಗಳಿಗೆ 30-35 ಬಿದ್ದರೆ ಆರಾಮಾಗಿ ಪಾಸ್ ಆಗ್ತೀರಾ. ಏನಿದಿಲ್ಲ ನಿಮಗೆ 50 ಮಾರ್ಕ್ಸ್ ಇಲ್ಲಿ ಈಸಿಲಿ ಆಗಿ ಬರುತ್ತೆ. ಯಾವುದು? ಮಾಡಲ್ ಕ್ವಶನ್ ಪೇಪರ್. ಮಿನಿಮಮ್ 4 ಡಿಸ್ಟ್ರಿಕ್ಟ್ದು ಮಾಡಲ್ ಕ್ವಶನ್ ಪೇಪರ್ ಓದ್ರಿ ಸಾಕು. ಮತ್ತು ಶಿಕ್ಷಣ ಇಲಾಖೆಯವ್ರದ್ದು ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆ ಏನಿ ಪ್ರಕಾರ ಇದೆಯಲ್ಲ ಅದು ನೋಡ್ಕೊಂಡ್ಬಿಡ್ರಿ ಸಾಕು. ಆಲ್ರೆಡಿ ಹೇಳಿದ್ದೇನೆ ನೀಲಿ ನಕ್ಷೆಗಳು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ. ಇನ್ಸ್ಟಾನಲ್ಲಿ ರೀಲ್ಸ್ ಕೂಡ ಹಾಕಿದ್ದೇನೆ, ಅದು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ವೆಬ್ಸೈಟ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೀವು. ಬಹಳ ಈಸಿ ಬರುತ್ತೆ MCQ ಕ್ವಶನ್ಸ್ ಅಂತೂ. ಓಕೆ, 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಬಹಳ ಅಂತರ ಈಸಿ ಬರುತ್ತೆ, ಬಹಳ ಈಸಿ ಬರುತ್ತೆ ಎಲ್ಲ ಕ್ವಶನ್ಸ್ಗಳು. ನೋಡ್ಕೊಳ್ಳಿ, ಇನ್ನೂ ಟೈಮ್ ಇದೆ ನಿಮಗೆ. ಕನ್ನಡ ಓದ್ಕೋಬಹುದು. ಬೇರೆ ಬೇರೆ ಸಬ್ಜೆಕ್ಟ್ ಏನಿದೆಲ್ಲ ಲಾಂಗ್ ಕ್ವಶನ್ಸ್ಗಳು ಓದ್ಕೊಳ್ರಿ, ಟೈಮ್ ಇದೆ ಇವಾಗ. ಓಕೆ, ಕನ್ನಡ ಒಂದು ಕವರ್ ಆಗಬೇಕು, ಅಥವಾ ಈ ಫಸ್ಟ್ ಎಕ್ಸಾಮ್ಗಳು ಯಾವುದಲ್ಲ ಅವೆಲ್ಲ ಕವರ್ ಆಗಬೇಕಂತ ಇವಾಗ ಟೈಮ್ ಟೇಬಲ್ ಹಾಕೊಂಡು ಓದ್ರಿ. ಇನ್ನೂ 30ವರೆಗೆ ಟೈಮ್ ಇದೆ ಸ್ನೇಹಿತರೆ, ಓದ್ರಿ. ಇನ್ನೂ 15 ದಿವಸ ಇದೆ. ಈ 15 ದಿವಸ ಒಳಗೆ ಏನಿದೆ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಸಬ್ಜೆಕ್ಟ್ಗಳು ಕವರ್ ಮಾಡ್ಕೊಳ್ಳಿ. ಲಾಂಗ್ ಕ್ವಶನ್ಸ್ಗಳು, 2 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲ ಕವರ್ ಮಾಡ್ಕೊಳ್ಳಿ. MCQ ಕ್ವಶನ್ಸ್ಗಳು ಎಲ್ಲ ಕವರ್ ಮಾಡ್ಕೊಳ್ಳಿ. ನಿಮಗೆ ಜಸ್ಟ್ ಪಾಸ್ ಆಗಬೇಕಂದ್ರೆ ಈ ನಿಯರೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆ, ಅವಾಗ ನಿಮ್ಮದು ಕನ್ನಡ ಕಂಪ್ಲೀಟ್ ಆಗುತ್ತೆ. ಇವಾಗ ನೋಡಿ, ಕನ್ನಡ ಎಕ್ಸಾಮ್ ಅಂತೂ ಎಲ್ಲ ವಿದ್ಯಾರ್ಥಿಗಳು ಬರೀತೀರಾ. ಇಲ್ಲಿ ನೋಡಿ, ಇವಾಗ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಏನಿದೆಯಲ್ಲ, ಯಾವಾಗಿದೆ ಎಕ್ಸಾಮ್? ಅದು ಪೊಲಿಟಿಕಲ್ ಸೈನ್ಸ್ 5/3/2024ಕ್ಕೆ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಇದೆ. ಓಕೆ, ಒಂದು ದಿನ ಬಿಟ್ಟು ಅಂದರೆ 6ನೇ ಡೇಟ್ ಅವಾಗ ಎಕ್ಸಾಮ್ ಇರೋದಿಲ್ಲ. 7ನೇ ಡೇಟಿಗೆ ಮತ್ತೆ ಇತಿಹಾಸ ಇದೆ. ಅವಾಗ ಏನು ಮಾಡ್ಬೇಕಂದ್ರೆ ಇದೇ ಒಂದು ದಿನ ಪೊಲಿಟಿಕಲ್ ಸೈನ್ಸ್ ಏನಿರುತ್ತಲ್ಲ ಅದೇ ಒಂದು ದಿನ ಈ ಒಂದು ಸಬ್ಜೆಕ್ಟ್ದು, ಓಕೆ, ಇತಿಹಾಸ ಸಬ್ಜೆಕ್ಟ್ ಏನಿದೆಯಲ್ಲ MCQ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ನೋಡಲೇಬೇಕು. ಓಕೆ, ಈ ಎಕ್ಸಾಮ್ ಬರಿದ್ ಬಂದ ನಂತರ 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ ನೋಡಬೇಕು, ಲಾಂಗ್ ಕ್ವಶನ್ ನೋಡಬೇಕು ಇತಿಹಾಸ ಮೇಲೆ. ಈ ರೀತಿ ಅಭ್ಯಾಸ ಮಾಡ್ರಿ. ಯಾರೆಲ್ಲ PCMB ವಿದ್ಯಾರ್ಥಿಗಳು ಅದಾರಲ್ಲ, ಇಲ್ಲಿ ನಿಮಗೆ ಬೆಸ್ಟ್ ಟೈಮ್ ಟೇಬಲ್ ಕೂಡ ಹೇಳಿದ್ದೇನೆ. ಸೊ ಅದೇ ಟೈಮ್ ಟೇಬಲ್ ಪ್ರಕಾರ ಏನಿದೆಯಲ್ಲ ನೀವು ಕೂಡ ಇಲ್ಲಿ ಸಬ್ಜೆಕ್ಟ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಆಯ್ತಾ? ಅದೇ ರೀತಿ ಇಲ್ಲಿ ನೋಡಿ, 9/3/2024ಕ್ಕೆ ಆಪ್ಷನಲ್ ಕನ್ನಡ ಇದೆ, ಅಕೌಂಟೆನ್ಸಿ ಇದೆ. ಇಲ್ಲಿ ಯಾರ್ದೆಲ್ಲ ಕನ್ನಡ ಆದ ನಂತರ ಡೈರೆಕ್ಟ್ ಆಗಿ ಅಕೌಂಟೆನ್ಸಿ ಇದೆ, ಯಾರ್ದೆಲ್ಲ ಪೊಲಿಟಿಕಲ್ ಸೈನ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ಆಪ್ಷನ್ ತೆಗೆದುಕೊಂಡಿರ್ತಾರಲ್ಲ ಅಥವಾ ಇತಿಹಾಸ ಇದ್ದೇ ಇರುತ್ತೆ ಅವ್ರಿಗೆ. ಓಕೆ, ಅವ್ರಿಗೇನಿದಿಲ್ಲ ನೋಡಿ ಎಷ್ಟು ದಿನ ಗ್ಯಾಪ್ ಸಿಗುತ್ತೆ ಅಷ್ಟು ದಿನ ಗ್ಯಾಪ್ ಒಳಗೆ ಬಿಸ್ನೆಸ್ ಸ್ಟಡೀಸ್ ಓದ್ಕೊಳ್ರಿ ಮತ್ತು ಇಂಗ್ಲೀಷ್ ಬಿಡಿಸ್ರಿ. ಇವಾಗ ಪೊಲಿಟಿಕಲ್ ಸೈನ್ಸ್ ಆದ ನಂತರ ಇತಿಹಾಸ ಆದ ನಂತರ ಅಕೌಂಟೆನ್ಸಿ. ಓಕೆ, ಅಕೌಂಟೆನ್ಸಿ ಇದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ. ಇಲ್ಲಿ 1-2 ದಿನ ಗ್ಯಾಪ್ ಇದೆ. ಓಕೆ, 13/3/2024ಕ್ಕೆ ಇಂಗ್ಲೀಷ್ ಇದೆ. ಇಂಗ್ಲೀಷ್ನಲ್ಲಿ ಗ್ರಾಮರ್ಗಳು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಆನ್ಯುವಲ್ ಎಕ್ಸಾಮ್ನಲ್ಲಿ ಏನಿದಿಲ್ಲ, ನೀವು ಮಿನಿಮಮ್ 4 ಡಿಸ್ಟ್ರಿಕ್ಟ್ದು ಕ್ವಶನ್ ಪೇಪರ್ ಏನು ಸಾಲ್ಯೂಷನ್ ಮಾಡ್ತಿರಲ್ಲ ಅದರೊಳಗಿಂದ ಕ್ವಶನ್ಸ್ಗಳು ಬಂದೇ ಬರುತ್ತೆ. MCQ ಕ್ವಶನ್ಸ್ ಆಗಿರ್ಬೋದು, ಈವನ್ ನಿಮಗೆ ಗ್ರಾಮರ್ ಆಗಿರ್ಬೋದು. ಓಕೆ, 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಇಂಗ್ಲೀಷ್ನಲ್ಲಿ ಏನಿದಿಲ್ಲ ನೀವು ಸಮ್ಮರಿನೇ ಬಯಾಟ್ ಮಾಡಿ ಸಮ್ಮರಿನೇ ಬರೀರಿ. ಓಕೆ, ಇಷ್ಟು ಫಾಲೋ ಮಾಡ್ರಿ. ಇವಾಗ ನಿಮಗೆ ಇಲ್ಲಿ PCMB ವಿದ್ಯಾರ್ಥಿಗಳ ನೋಡಿ ಕೆಮಿಸ್ಟ್ರಿ ಮತ್ತು ಬೇಸಿಕ್ ಮ್ಯಾಥ್ಸ್ ಕೆಮಿಸ್ಟ್ರಿ ಇದೆ. ಓಕೆ, ಇಲ್ಲಿ ನೋಡಿ ಅವ್ರಿಗೆ ಎಷ್ಟು ದಿನ ಗ್ಯಾಪ್ ಇದೆ ನೋಡಿ, 7/3/2024ಕ್ಕೆ ಫಿಸಿಕ್ಸ್ ಇದೆ. ಫಿಸಿಕ್ಸ್ ಆದ ನಂತರ ಏನಿದೆ ಡೈರೆಕ್ಟ್ ಆಗಿ ಕೆಮಿಸ್ಟ್ರಿ ಇದೆ. ಇಲ್ಲಿ ನೋಡಿ ಎಷ್ಟು ದಿನ ಗ್ಯಾಪ್ ಡೌನ್ ಇದೆ, ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಓಕೆ, ಅದೇ ರೀತಿ 16/3/2024ಕ್ಕೆ ಎಕನಾಮಿಕ್ಸ್ ಇದೆ. ಓಕೆ, ನೋಡಿ ಯಾರ್ದೆಲ್ಲ ಇಲ್ಲಿ ನೋಡಿ ಇಂಗ್ಲೀಷ್ ಆದ ನಂತರ ಒಂದೇ ದಿನ ಗ್ಯಾಪ್ ಇದೆ ನಿಮಗೆ ಎಕನಾಮಿಕ್ಸ್ಗೆ. ಎಲ್ಲರಿಗೂ ಕೂಡ ಒಂದೇ ದಿನ ಗ್ಯಾಪ್ ಇದೆ. ಕಾಮರ್ಸ್ ಆಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳು ಕೆಲವೊಂದು ವಿದ್ಯಾರ್ಥಿಗಳು ಆಪ್ಷನ್ ತೆಗೆದುಕೊಂಡಿರ್ತಾರೆ, ಎಕನಾಮಿಕ್ಸ್ ಬದಲಿಗೆ ಎಜುಕೇಷನ್ ಸಬ್ಜೆಕ್ಟ್ ತೆಗೆದುಕೊಂಡಿರ್ತಾರೆ. ಇಲ್ಲಿ ನಾನು ಹೇಳುವ ಮೆಥಡ್ ನೀವು ಫಾಲೋ ಮಾಡಿರಿ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅದಷ್ಟು ಫೋಕಸ್ ಮಾಡಿರಿ. ಓಕೆ, ಎಕನಾಮಿಕ್ಸ್ ಏನಿದಿಲ್ಲ ಈ ಒಂದು ಇಂಗ್ಲೀಷ್ ಸಮಯದಲ್ಲಿ ಏನಿದೆ ನಿಮಗೆ ಟೈಮ್ ಸಿಕ್ಕರೆ ಏನಿದೆ MCQ ಕ್ವಶನ್ 2 ಮಾರ್ಕ್ಸ್ ನೋಡ್ಕೊಳ್ಳಿ, ಆಯಿತಾ? ಅದೇ ರೀತಿ 5 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಆಗಿರ್ಬೋದು. ಈ ಒಂದು ಎಕ್ಸಾಮ್ ಆದ ನಂತರ ಬಂದ ತಕ್ಷಣ, ಓಕೆ, ಎಕ್ಸಾಮ್ ಮುಗಿದ ನಂತರ ಇಂಗ್ಲೀಷ್ ಎಕ್ಸಾಮ್ ಆದ ನಂತರ ಬೇಗನೆ ಬಂದು ಏನಿದಿಲ್ಲ ನೋಡ್ಕೊಂಡು ಬಿಡ್ರಿ ಅದು ಲಾಂಗ್ ಕ್ವಶನ್ಸ್ಗಳು. ಅದೇ ರೀತಿ 18/3/2024ಕ್ಕೆ ಜಿಯೋಗ್ರಫಿ ಇದೆ ಮತ್ತು ಬಯಾಲಜಿ ಇದೆ. ಇಲ್ಲಿ ನೋಡಿ ನಿಮಗೆ ಒಂದಿನ ಗ್ಯಾಪ್ ಅಷ್ಟೇ ಇದೆ, ಇಲ್ಲಿ ಒಂದಿನ ಗ್ಯಾಪ್ ಅಷ್ಟೇ ಇದೆ ಜಿಯೋಗ್ರಫಿ. ಸೊ ಅಭ್ಯಾಸ ಮಾಡ್ರಿ. ಇದು ಕೂಡ ಏನಿದಿಲ್ಲ ಲಾಂಗ್ ಕ್ವಶನ್ಸ್ ಮತ್ತು ಲಾಂಗ್ ಕ್ವಶನ್ಸ್ಗಳು ನೋಡ್ಕೊಳ್ಳಿ.
ಆದಷ್ಟು ಹಿಂದಿನ ಎಕ್ಸಾಮ್ ಅಂದರೆ ಯಾವ ಒಂದು ನೀವು ಸಬ್ಜೆಕ್ಟ್ ಪ್ರಿಪೇರ್ ಮಾಡ್ತಿರ್ತೀರಲ್ಲ ಎಕನಾಮಿಕ್ಸ್, ಅದರ ಜೊತೆಗೆ ಜಿಯೋಗ್ರಫಿ ನಿಮ್ಮ ಸಬ್ಜೆಕ್ಟ್ ಇತ್ತಂದರೆ ಮುಂದಿನ ಸಬ್ಜೆಕ್ಟ್ ಯಾವ್ದು ಇರುತ್ತಲ್ಲ ಅದರ MCQ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ನೋಡ್ಕೋಬೇಕು. ಓಕೆ, ಅದೇ ರೀತಿ ಸೊಸ್ಯಾಲಜಿ ನಿಮಗೆ ನೋಡಿ ಯಾರ್ದು ಜಿಯೋಗ್ರಫಿ ಇರಲ್ಲ ನೋಡಿ, ಎಕನಾಮಿಕ್ಸ್ ಇರುತ್ತೆ ನಿಮಗೆ ನೋಡಿ. ಇಲ್ಲಿ 2 ದಿನ ಬಂತು ಸೊಸ್ಯಾಲಜಿಗೆ, 2 ದಿನ ಬಂತಲ್ಲ, ಸೊ ಲಾಂಗ್ ಕ್ವಶನ್ಸ್ಗಳು ನೋಡ್ಕೋಬೇಕು. ಓಕೆ, ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಮತ್ತು ಉರ್ದು ಅಂತ ಇದೆ, ಹಿಂದಿ ಇದೆ. ಓಕೆ, ನೀವು ಇಲ್ಲಿ ಈ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳಿದನಲ್ಲ ಈ ಒಂದು ಟೈಮ್ನಲ್ಲಿ ಓದ್ಕೊಳ್ರಿ. ಓಕೆ, ಮಧ್ಯಾಹ್ನ 1 ರಿಂದ 2, ಬೆಳಗ್ಗೆ 6 ರಿಂದ 8, ಅದೇ ರೀತಿ 9 ರಿಂದ 11 ಈ 6 ಅವರ್ ನೀವು ಸ್ಟಡಿ ಮಾಡಿದ್ರೆ ಸ್ಮಾರ್ಟಾಗಿ ಹೇಳ್ತೀನಿ, ಇದು ಸ್ಮಾರ್ಟಾಗಿ ನೀವು 6 ಅವರ್ಸ್ ಸ್ಟಡಿ ಮಾಡ್ಕೊಂಡ್ರೆ ಸಾಕು. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಏನಿದಿಲ್ಲ ಆರಾಮಾಗಿ ನೀವು 80 ಅಂತರೂ ಎಲ್ಲ ಸಬ್ಜೆಕ್ಟ್ನಲ್ಲಿ ನೀವು ಮಾಡ್ಕೋಬಹುದು. ಓಕೆ, ನಾನು ಏನು ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ ಅವೇ ಕ್ವಶನ್ಸ್ಗಳು ಬರ್ತಾ ಇದೆ ನಿಮಗೆ. ಆಲ್ರೆಡಿ ನಾನು ಎಲ್ಲ ಸಬ್ಜೆಕ್ಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಪದೇ ಎಷ್ಟೋ ಬಾರಿ ಹೇಳಿದ್ದೇನೆ. ಲೈವ್ ಸೆಷನಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ರಿ ಮತ್ತು ವಿಡಿಯೋಸ್ನಲ್ಲಿ ಹೋಗಿ ಸ್ಕ್ರಾಲ್ ಡೌನ್ ಮಾಡಿ ನೋಡ್ರಿ, ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೇನೆ ಅಂತ. ನೀವು ನೋಡಿಲ್ಲ ಆದರೂ ಕೂಡ ಇನ್ನೊಮ್ಮೆ ನಾನು ನಿಮಗೆ ಒಂದೊಂದು ಡೆಡಿಕೇಟ್ ಆಗಿ ವಿಡಿಯೋಗಳು ಮಾಡಿ ಹಾಕ್ತಿರ್ತೀನಿ. ಸೊ ನೀವು ಚಾನಲ್ಗೆ ಕೀಪ್ ಆ್ಯಂಡ್ ಟಚ್ ಆಗಿರಬೇಕು. ನೋಡಿ, ಇವಾಗ ಟೈಮ್ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಇವಾಗ ಕನ್ನಡ ಎಕ್ಸಾಮ್ ಇದೆಯಲ್ಲ, ಕನ್ನಡ ಎಕ್ಸಾಮ್ಗೆ ಏನಿದೆಯಲ್ಲ ನಿಮಗೆ ಎಷ್ಟು ಕ್ವಶನ್ಸ್ಗಳು ಬರುತ್ತಲ್ಲ MCQ ಕ್ವಶನಲ್ಲಿ 1 ರಿಂದ 3 ಪೇಜ್ನಲ್ಲಿ ಏನಿದಿಲ್ಲ ನೀವು ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಏನಾಗಿರ್ಬೋದು 1 ರಿಂದ 3 ಪೇಜ್ನಲ್ಲಿ ಪುಟದಲ್ಲಿ ಏನಿದಿಲ್ಲ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಬರೀರಿ. ನಿಮ್ಗೆ ಯಾವುದು ಬರಲ್ಲ ನೋಡಿ, ಡೌಟ್ ಇರುತ್ತೆ ನೋಡಿ, ಅದನ್ನ ನಂಬರ್ ಹಾಕ್ರಿ, ಕೊನೆಯ ಮೂಮೆಂಟ್ನಲ್ಲಿ ಬರೀರಿ. ಇವಾಗ ಲಾಂಗ್ ಕ್ವಶನಲ್ಲಿ ನಿಮ್ಗೆ ಯಾವ್ದು ಬರುತ್ತಲ್ಲ 4ನೇ ಪುಟ ಅಥವಾ 5ನೇ ಪುಟದಲ್ಲಿ ಆನ್ಸರ್ ಮಾಡ್ಕೊತ ಹೋಗ್ರಿ, ಬೇಗ ಆನ್ಸರ್ ಮಾಡಬೇಕು. ಓಕೆ, ನೋಡಿ ಇವಾಗ 5-6 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ಕನ್ನಡದಲ್ಲಿ, ಓಕೆ, ಅದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಮತ್ತು ಎಕನಾಮಿಕ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಮೇಲೆ ಏನು ನಿಮಗೆ ಲಾಂಗ್ ಕ್ವಶನ್ಸ್ ಕೇಳ್ತಾರಲ್ಲ 5 ಮಾರ್ಕ್ಸ್ ಕ್ವಶನ್ ಅಥವಾ 4 ಮಾರ್ಕ್ಸ್ ಕ್ವಶನಲ್ಲಿ ಏನಿದಿಲ್ಲ ಮಿನಿಮಮ್ 1.5 ಪೇಜ್ ಬರೀರಿ. ಓಕೆ, 1.5 ಪೇಜ್ ಬರೀರಿ. ಇಲ್ಲ ಕನ್ನಡಗೆ ನೀವು ಏನಿದಿಲ್ಲ 1 ಪೇಜ್ ಬರೀರಿ, ಆದರೆ 4 ಅಂಕದ ಪ್ರಶ್ನೆಗೆ. ಮತ್ತು ಸಂದರ್ಭಗೆ ಏನಿದಿಲ್ಲ 1 ಪೇಜ್ ಬರೀರಿ ಅಥವಾ 1.5 ಅಂದರೆ ಹಾಫ್ ಪೇಜ್ ಆಗುತ್ತೆ, 1 ಪೇಜ್ ಕೂಡ ಆಗೋದಿಲ್ಲ, ಹಾಫ್ ಪೇಜ್ ಆಗುತ್ತೆ. ಈ ಮ್ಯಾನೇಜ್ಮೆಂಟ್ ಮಾಡಬೇಕು. ಓಕೆ, ಮೈಂಡ್ನಲ್ಲಿ ಏನೇನು ಬರುತ್ತೆ ಅದೆಲ್ಲ ಬರೆಯಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಗೊತ್ತು ನೋಡಿ ಆ ಒಂದು ಪ್ರಶ್ನೆಗೆ ಆನ್ಸರ್ ಅಷ್ಟೇ ಬರೆಯಕ್ಕೆ ಹೋಗ್ರಿ. ಬಟ್ ಜನರಲ್ ಆಗಿ ಬರೀರಿ, ಓಕೆ, ಬಟ್ ಅದೇ ಬಹಳ ಓನ್ ಆಗಿ ಬರೆಯಕ್ಕೆ ಹೋಗ್ಬೇಡ್ರಿ. ಬಟ್ ಕರೆಕ್ಟ್ ಆಗಿ ಅದಕ್ಕೆ ಆನ್ಸರ್ ರಿಲೇಟೇಬಲ್ ಆದರೆ ಸಾಕು, ನಿಮಗೆ ಮಾರ್ಕ್ಸ್ಗಳು ಖಂಡಿತವಾಗಿ ಸಿಗುತ್ತೆ. ಓಕೆ, ಈ ರೀತಿ ಫಾಲೋ ಮಾಡ್ರಿ. ಇತಿಹಾಸದಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ನಲ್ಲಿ ನೋಡಿ, ಇತಿಹಾಸದಲ್ಲಿ 1.5 ಪೇಜ್ ಬರೀರಿ 5 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ಗೆ ಏನಿದೆಯಲ್ಲ 2 ಪೇಜ್ ಬರೀರಿ. ಈ ರೀತಿ ಅಕೌಂಟೆನ್ಸಿನಲ್ಲಿ ಆಲ್ರೆಡಿ ಎಲ್ಲ ಪ್ರಾಬ್ಲಮ್ಗಳು ನಾನು ಸಾಲ್ಯೂಷನ್ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಹೋಗಿ ಚೆಕ್ ಮಾಡಿ ನೋಡ್ರಿ. 6 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಆಗಿರ್ಬೋದು, ಗೇನ್ ರೇಷಿಯೋ ಮೇಲೆ ಆಗಿರ್ಬೋದು, ಅಪ್ರಾಪ್ರೇಷನ್ ಅಕೌಂಟೇ ಕೇಳ್ತಾನೆ ಮತ್ತು ಪ್ರಾಡಕ್ಟ್ ಮೆಥಡು ಮತ್ತು ಅದೇ ರೀತಿ ಇದು ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ PL ಸ್ಟೇಟ್ಮೆಂಟ್ ಅಕೌಂಟ್ ಕಂಪನಿ ಆ್ಯಕ್ಟ್ ಅಂತ ಇರುತ್ತಲ್ಲ ಆ ಒಂದು ಪ್ರಶ್ನೆ ಆಗಿರ್ಬೋದು ಮತ್ತು ಕ್ಯಾಶ್ ಫ್ಲೋ ಮೇಲೆ ಈ ರೀತಿ ಪ್ರಶ್ನೆಗಳು ಕೇಳ್ತಾನೆ. ಓಕೆ, ನಾನು ಆಲ್ರೆಡಿ ಎಲ್ಲ 6 ಮಾರ್ಕ್ಸ್ ಕ್ವೆಶ್ಚನ್ ಮೇಲೆ ವಿಡಿಯೋಗಳು ಮಾಡಿದ್ದೇನೆ, ಚಾನಲ್ ಹೋಗಿ ಚೆಕ್ ಮಾಡಿ ನೋಡ್ರಿ. ಇಲ್ಲಾಂದರೆ ಇನ್ನು ನ್ಯೂ ಪ್ರಾಬ್ಲಮ್ಗಳನ್ನು ಸಾಲ್ಯೂಷನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಮತ್ತು 12 ಮಾರ್ಕ್ಸ್ ಕ್ವೆಶ್ಚನಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಸ್ ಪರ್ AS 26 ಪ್ರಕಾರ ಗುಡ್ವಿಲ್ ಮೇಲೆ ಅದು ಪ್ರಾಬ್ಲಮ್ ನಾನು ಸಾಲ್ಯೂಷನ್ ಮಾಡಿದ್ದೇನೆ, ಚಾನಲ್ ಹೋಗಿ ಚೆಕ್ ಮಾಡಿ ನೋಡ್ರಿ. ಮತ್ತು ಅದೇ ರೀತಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಜರ್ನಲ್ ಎಂಟ್ರೀಸ್ ಆಗಿರ್ಬೋದು, ಕಾಮನ್ ಸೈಜ್ ಕಂಪ್ಯಾರಿಟಿವ್, ಓಕೆ, ಇದ್ರ ಮೇಲೆ ಎಲ್ಲ ವಿಡಿಯೋಗಳು ಮಾಡಿದ್ದೇನೆ. ಹೋಗಿ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ, ಆಯಿತಾ. ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್ ಏನಿದೆಯಲ್ಲ ಸ್ನೇಹಿತರೆ, ಲಾಂಗ್ ಕ್ವಶನ್ಸ್ಗಳು ಬರುತ್ತೆ. ಓಕೆ, 4 ಅಂಕದ ಪ್ರಶ್ನೆಗೆ 1.5 ಪೇಜ್ ಬರೀರಿ, ಇಲ್ಲಾಂದರೆ 1 ಪೇಜ್ ಬರೀರಿ. ಬಟ್ ಈ 8 ಅಂಕದ ಪ್ರಶ್ನೆಗಳಿಗೆ ಏನಿದೆಯಲ್ಲ 2.5 ಪೇಜ್ ಬರೀರಿ, ಇಲ್ಲಾಂದರೆ 2 ಪೇಜ್ ಬರೀರಿ. ಓಕೆ, ಪಾಯಿಂಟ್ಸ್ಗಳು ಕರೆಕ್ಟ್ ಆಗಬೇಕು. ಇವಾಗ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಎಕನಾಮಿಕ್ಸ್, ನಿಮ್ದು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಏನು ಮೇನ್ ಪಾಯಿಂಟ್ಸ್ ಬರುತ್ತಲ್ಲ ಆ ಮೇನ್ ಪಾಯಿಂಟ್ಸ್ ಹಾಕಬೇಕು ಮೊದಲಿಗೆ. ಓಕೆ, ಇವಾಗ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಳ್ಳಿ, ಅಂದರೆ ಜಿಲ್ಲಾಧಿಕಾರಿ ಕಾರ್ಯಗಳನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ ತಕ್ಷಣ ಮೊದಲಿಗೆ ಜಿಲ್ಲಾಧಿಕಾರಿ ಅಂದರೇನು, ಆಮೇಲೆ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಮೊದಲೇ ಹಾಕಬೇಕು. ಪಾಯಿಂಟ್ಸ್ ಹಾಕಿದ ನಂತರ ಅದು ಒಂದೊಂದು 2-3 ವಾಕ್ಯದಲ್ಲಿ ಉತ್ತರಿಸಿ ಓಕೆ ಎಕ್ಸ್ಪ್ಲೇಷನ್ ಮಾಡಬೇಕು ಅದಕ್ಕೆ ಹೀಗೆ. ಮತ್ತು ಅದೇ ರೀತಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಆಗಿರ್ಬೋದು, ಮತ್ತು ನಿಯಂತ್ರಿಸುವಿಕೆ ಮಿತಿಗಳಾಗಿರ್ಬೋದು, ಅದೇ ರೀತಿ ಯೋಜಿಸುವಿಕೆಯ ಪ್ರಾಮುಖ್ಯತೆ, ಯೋಜಿಸುವಿಕೆಯ ಮಿತಿಗಳು, ಈ ರೀತಿ ಪ್ರಶ್ನೆಗಳು ಕೇಳ್ತಾನಲ್ಲ ಮೊದಲಿಗೆ ಪಾಯಿಂಟ್ಸ್ಗಳು ಹಾಕಬೇಕು. ಅದೇ ರೀತಿ ಸಿಬ್ಬಂದಿ ನಿರ್ವಹಣೆಯ ಆಯ್ಕೆಯ ಪರೀಕ್ಷೆಗಳು ಅಂತ ಇರುತ್ತೆ, ಅವೆಲ್ಲ ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ನೀವು ಬರೀಬೇಕಾಗುತ್ತೆ. ಅದೇ ರೀತಿ ವಿಕೇಂದ್ರೀಕರಣ ಎಂದರೇನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ಬರೀರಿ ಅಂದ ತಕ್ಷಣ ಮೊದಲಿಗೆ ವಿಕೇಂದ್ರೀಕರಣ ಎಂದರೇನು ಬರೀಬೇಕು, ಆಮೇಲೆ ಅದರೊಳಗೆ ಪಾಯಿಂಟ್ಸ್ ಬರುತ್ತೆ, ಪ್ರಾಮುಖ್ಯತೆಗಳು. ಓಕೆ, 6 ಪಾಯಿಂಟ್ಸ್ ಬರುತ್ತೆ, ಆ 6 ಪಾಯಿಂಟ್ಸ್ ಹಾಕಿ ನೀವು ಬರೀಬೇಕಾಗುತ್ತೆ. ಈ ರೀತಿ ಆಗಿರುತ್ತೆ. ಇವಾಗ ಇಂಗ್ಲೀಷ್ನಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಬೇಕು, ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಗ್ರಾಮರ್ನಲ್ಲಿ ನೀವು ಗ್ರಾಮರ್ನಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಲ್ಲಿ 35 ಮಾರ್ಕ್ಸ್ ಬರುತ್ತೆ ನಿಮಗೆ ಗ್ರಾಮರ್ನಲ್ಲಿ. ಅಲ್ಲಿ 35 ಮಾರ್ಕ್ಸ್ ಗ್ರಾಮರ್ನಲ್ಲಿ ಬತ್ತಂತಾರೆ ನಿಮಗೆ. ಓಕೆ, ಈಸಿಯಾಗಿ ಬರುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12 ಅವೇನದಲ್ಲ ರೈಟ್ ದ ಫಿಲ್ಲಿಂಗ್ ಆ್ಯಂಡ್ ದ ಬ್ಲ್ಯಾಂಕ್ಸ್ ಮತ್ತು ಲಿಂಕರ್ಸು, ಮತ್ತು ಕ್ವಶನ್ ನಂಬರ್
28 ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ಕ್ವಶನ್ ನಂಬರ್ 27 ಡೈಲಾಗ್ ರೈಟಿಂಗ್ ಮತ್ತು ಪ್ಯಾಸೇಜು ಲೆಟರ್ ರೈಟಿಂಗು, ಇಲ್ಲೆಲ್ಲ ನಿಮಗೆ ಫಿಕ್ಸ್ಡ್ ಕ್ವಶನ್ಸ್ ಅದಾವೆ ರೀ ಸ್ನೇಹಿತರೆ. ಹೆಂಗೆ ಬರೀಬೇಕು ಹೆಂಗಿಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಲ್ಲ, ಹೋಗಿ ಚಾನಲ್ ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಪ್ಲೇ ಲಿಸ್ಟ್ನಲ್ಲಿ ನಿಮಗೆ ಆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಇಲ್ಲಾಂದರೆ ಒಂದೊಂದು ವಿಡಿಯೋ ನಾನು ಮಾಡ್ತೇನೆ, ಇಲ್ಲಿ ಕೇಳ್ರಿ, ಕ್ಲಾಸಸ್ಗಳು ಕೇಳ್ತಾರೆ. ಓಕೆ, ಸೊ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಷ್ಟೇ ನಾನು ಇಲ್ಲಿ ಕ್ಲಾಸಸ್ ಮಾಡ್ತೇನೆ. ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮತ್ತು PCMB ವಿದ್ಯಾರ್ಥಿಗಳಿಗೆ ಏನಿದಿಲ್ಲ, ಟೆಲಿಗ್ರಾಮ್ನಲ್ಲಿ ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ, ಅಲ್ಲಿ ಫೈಲ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ, ನಿಮಗೆ ನೋಟ್ಸ್ಗಳು ಸಿಗುತ್ತೆ, ಅದು ಯೂಸ್ ಮಾಡ್ಕೊಳ್ಳಿ. ನೀವಂತರೂ ಟ್ಯಾಲೆಂಟ್ ಇರ್ತೀರ ಬಿಡ್ರಿ, ನೀವು ಅಭ್ಯಾಸ ಮಾಡ್ತೀರಾ. ಓಕೆ, ಇವಾಗ ಎಕನಾಮಿಕ್ಸ್ ಸಬ್ಜೆಕ್ಟ್ ನೋಡಿ 4 ಮಾರ್ಕ್ಸ್ ಕ್ವಶನ್ ಮತ್ತು 6 ಮಾರ್ಕ್ಸ್ ಕ್ವಶನಲ್ಲಿ ಬರೆಯುವಾಗ ಅಕ್ಯುರೇಟ್ ಆನ್ಸರ್ ಏನಿದೆಯಲ್ಲ ಅದೇ ರೀತಿ ಬರೆಯೋಕ್ಕೆ ಟ್ರೈ ಮಾಡಿರಿ. ಓಕೆ, ನೀವು ಹೇಗೆ ಅರ್ಥ ಮಾಡ್ಕೊಂಡಿರಲ್ಲ, ಬಟ್ ಎಕನಾಮಿಕ್ಸ್ನಲ್ಲಿ ಗೋಲ್ಡ್ ರೀತಿ ಬರೆಯಕ್ಕೆ ಹೋಗಬೇಡ್ರಿ. ಎಕನಾಮಿಕ್ಸ್ನಲ್ಲಿ ಕೆಲವೊಂದು ಪ್ರಶ್ನೆಗಳು ಇರ್ತವೆ, ಹೆಂಗಂದ್ರೆ ಇವಾಗ ನಕಾಶೆಗಳು ಬರ್ತವೆ, ಆ ನಕಾಶೆಗಳಿಗೆ ನೀವು ಹೇಗೆ ಅರ್ಥ ಮಾಡ್ಕೊಂಡಿರಲ್ಲ ಅದೇ ರೀತಿ ಬರೀಬೇಕಾಗುತ್ತೆ. ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಆಗಿರ್ಬೋದು, ಮತ್ತು ಔದಾಸೀನ್ಯ ಲಕ್ಷಣಗಳಾಗಿರ್ಬೋದು, ಅದೇ ರೀತಿ ಔದಾಸೀನ್ಯ ವಕ್ರರೇಖೆಗೆ ಒಂದು ಮ್ಯಾಪ್ ಆಗಿರ್ಬೋದು, ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮ ಅಂತ 6 ಮಾರ್ಕ್ಸ್ ಕ್ವಶನಲ್ಲಿ ಅದು ಆಗಿರ್ಬೋದು. ಓಕೆ, ಇಂಥ ಕ್ವಶನ್ಸ್ಗಳು ನೋಡ್ಕೊಳ್ಳಿ. ಮತ್ತು ಅಂತಿಮ ಸರಕುಗಳ ಪರಿಕಲ್ಪನೆ ಕುರಿತು ಮತ್ತು ಅದ ಆಗಿರ್ಬೋದು, ಮತ್ತು ಅದೇ ರೀತಿ ಒಟ್ಟು ತುಷ್ಟಿಕೋನ ಮತ್ತು ಸೀಮಾಂತ ತುಷ್ಟಿಕೋನ ನಡುವಿನ ವ್ಯತ್ಯಾಸ ನೋಡ್ಕೊಳ್ಳಿ. ಇಂತಹ ಕ್ವಶನ್ಸ್ಗಳು ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಚರ್ಚಿಸಿರಿ ಪ್ರಶ್ನೆಗಳಾಗಿರ್ಬೋದು. ಅದೇ ರೀತಿ ಬಾಹ್ಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ, ಒಂದು ಆರ್ಥಿಕತೆಯ ವೃತ್ತಾಕಾರ ಚಲನೆ ಬರೆಯಿರಿ. ಇವೆಲ್ಲ ಕ್ವಶನ್ಸ್ಗಳು ನೋಡ್ಕೊಳ್ಳಿ. ಓಕೆ, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನಗಳನ್ನು ಉದಾಹರಣೆ ಸಹಿತ ವಿವರಿಸ್ರಿ. ಇವೆಲ್ಲ ಕ್ವಶನ್ಸ್ಗಳು ಏನಿದೆಲ್ಲ ಮೇನ್ ಅಂದರೆ ಹೆಂಗೆ ಬರೀಬೇಕು ಹೆಂಗಿಲ್ಲ ಅದರೊಳಗೆ ಕೊಟ್ಟಿರ್ತಾನೆ, ನಿಮ್ಮ ಕಡೆ ನೋಟ್ಸ್ ಇರುತ್ತಲ್ಲ ಅದರೊಳಗೆ ಕೊಟ್ಟಿರ್ತಾನೆ, ಅದೇ ರೀತಿ ಬರೀರಿ. ಓಕೆ, ಮತ್ತು ಅದೇ ರೀತಿ ಸ್ವೀಕೃತಿಗಳ ವರ್ಗೀಕರಣ ಆಗಿರ್ಬೋದು, ಅವೆಲ್ಲ ಕ್ವಶನ್ಸ್ಗಳಾಗಿರುತ್ತೆ ನಿಮಗೆ. ಅದೇ ರೀತಿ ಹಣಗಳ ಕಾರ್ಯಗಳು ಅಂತ ನೋಡಿ, ಅರಿವಿನ ಕಾರ್ಯಗಳು ಮತ್ತು ಹಣದ ಕಾರ್ಯಗಳು ಅವೆಲ್ಲ ಇಂಪಾರ್ಟೆಂಟ್ಗಳು ನೋಡ್ಕೊಳ್ಳಿ. ಮತ್ತು ಶನಿವಾರ ಲಾಲನ ಕಥೆ ಆಗಿರ್ಬೋದು, ಅವೆಲ್ಲ ನಿಮ್ಗೆ ಏನಿದೆಯಲ್ಲ ಅದರೊಳಗೆ ಹೆಂಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ಅದೇ ರೀತಿ ಅರ್ಥ ಮಾಡಿಕೊಂಡು ವಾರ್ಷಿಕ ಪರೀಕ್ಷೆಯಲ್ಲಿ ಬರೀರಿ. ಓಕೆ, ಸೊ ಜಿಯೋಗ್ರಫಿ ಆಲ್ರೆಡಿ ಎಲ್ಲ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಓಕೆ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿದ್ದೀನಲ್ಲ ಅದಷ್ಟು ಓದ್ಕೊಳ್ರಿ ನೀವು. ಓಕೆ, ಅದೇ ರೀತಿ ಸೊಸಾಲಜಿ ಕೂಡ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಕೊಟ್ಟಿದ್ದೇನೆ, ನಿಮಗೆ ಎಲ್ಲ ಸಬ್ಜೆಕ್ಟ್ ಮೇಲೆ ಕೊಟ್ಟಿದ್ದೇನೆ. ಲಾಂಗ್ ಕ್ವಶನಲ್ಲಿ ಏನಿದೆಯಲ್ಲ 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನಲ್ಲಿ ಜನರಲ್ ಆಗಿ ಬರೀರಿ. ಆದರೆ ಸೊಸಾಲಜಿನಲ್ಲಿ ನಡೆಯುತ್ತೆ, ನೀವು ಹೇಗೆ ಅರ್ಥ ಮಾಡ್ಕೊಂಡಿರಲ್ಲ, ಬಟ್ ಪಾಯಿಂಟ್ಸ್ ಕರೆಕ್ಟ್ ಆಗಿರಬೇಕು. ಸೊಸಾಲಜಿನಲ್ಲಿ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ ಪಾಯಿಂಟ್ಸ್ಗಳು ಕರೆಕ್ಟ್ ಆಗಿರಬೇಕು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿ ಅಭ್ಯಾಸ ಮಾಡಿರಿ. ಆಲ್ರೆಡಿ ಏನು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇವೆಲ್ಲ ಸಬ್ಜೆಕ್ಟ್ ಮೇಲೆ ಏನಿದೆಯಲ್ಲ ಸ್ನೇಹಿತರೆ, ನಿಮಗೆ ಮಿನಿಮಮ್ 4 ಡಿಸ್ಟ್ರಿಕ್ಟ್ದು ಮಾಡಲ್ ಕ್ವಶನ್ ಪೇಪರ್ ಬೇಕೇ ಬೇಕು ಪ್ರಿಪೇರ್ಡ್ದು. ಅಂದಾಗ ನಿಮಗೆ ಜಸ್ಟ್ ಪಾಸ್ ಆಗುತ್ತೆ ಮತ್ತು ರಿಸಲ್ಟ್ ಕೂಡ ಮಾಡೋಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಯಿತಾ, ಉರ್ದು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಈ 4 ಮಾಡಲ್ ಕ್ವಶನ್ ಪೇಪರ್ ಓದ್ರಿ. ಮೊದಲು ಎಷ್ಟು ಕ್ವಶನ್ಸ್ಗಳು ಬರುತ್ತಲ್ಲ ಆ ಎಲ್ಲ ಕ್ವಶನ್ಸ್ಗಳು ಏನಿದೆಯಲ್ಲ ಫ್ರಂಟ್ ಆಫ್ ಪೇಜಸ್ನಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಯಾವ್ದು ಬರೋಲ್ಲ ಅದು ಕ್ವಶನ್ ನಂಬರ್ ಹಾಕಿರಿ, ಬಟ್ ಲಾಸ್ಟ್ನಲ್ಲಿ ಬರೀರಿ. ನಿಮ್ಗೆ ಯಾವ್ದು ಬರುತ್ತೆ ಬೇಗ ಬರೀಬೇಕು. ಓಕೆ, ಬೇಗ ಬರೀದ ನಂತರ ಏನಿದೆಯಲ್ಲ ನಿಮ್ಮದು ಟೈಮ್ ಕೂಡ ಸೇವ್ ಆಗುತ್ತೆ. ಅಂದರೆ ಇಷ್ಟು ಕ್ವಶನ್ ನಾನು ಅಟೆಂಡ್ ಮಾಡಿದ ನಂತರ ನಿಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಅವಾಗ ನೀವು ಲಾಂಗ್ ಕ್ವಶನ್ ಏನಿರುತ್ತಲ್ಲ ಅವು 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸು, ಅವಾಗ ಅದಕ್ಕೆ ಸ್ವಲ್ಪ ಬೇಗ ಬರೀಬೇಕು. ಅಂದರೆ ಅದೇ ಥಿಂಕ್ ಮಾಡ್ಕೊಂಡು ಮುಂದಿನ ಲೈನ್ ಏನು ಅಂತ ಥಿಂಕ್ ಮಾಡ್ಕೊಂಡು ಕೂಡಕ್ಕೆ ಹೋಗ್ಬೇಡ್ರಿ. ಅಂದರೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಗೆ ಏನು ಅನಿಸುತ್ತೆ ಬೇಗ ಬರೆಯಕ್ಕೆ ಟ್ರೈ ಮಾಡಿ. ಮೈಂಡ್ ಶಾರ್ಪ್ ಆಗಿರಬೇಕು. ಏನು ಅರ್ಥ ಮಾಡ್ಕೊಂಡಿರ್ತಾರೆ ಜನರಲ್ ಆಗಿ ಬರೀರಿ, ಬಟ್ ಅದಕ್ಕೆ ರಿಲೇಟೇಬಲ್ ಆನ್ಸರ್ ಇದ್ದರೆ ಸಾಕು. ಇಷ್ಟು ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನಾನು ಆಲ್ರೆಡಿ ಏನು 2 ಮಾರ್ಕ್ಸ್ ಮತ್ತು ಲಾಂಗ್ ಕ್ವಶನ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ ಲೈವ್ನಲ್ಲಿ ಬಂದು ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ಮೇಲೆ ನಾನು 2 ಮಾರ್ಕ್ಸ್ ಕ್ವಶನ್ ಮಾಡಿದ್ದೀನಲ್ಲ ಸ್ನೇಹಿತರೆ, ಆ ಎಲ್ಲ ವಿಡಿಯೋಗಳು ನೋಡ್ಕೊಂಡ್ರೆ ಸಾಕು ನೋಡ್ರಿಪ್ಪ. ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪೇರ್ಡ್ರಿ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಏನಿದಿಲ್ಲ ನಾನು ಇಲ್ಲಿ ಸಾಲ್ಯೂಷನ್ ಮಾಡುತ್ತೇನೆ. MCQ ಕ್ವಶನ್ಸ್ ಅದು 1 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಎಲ್ಲ ನಾನು ಇಲ್ಲಿ ಕೀ ಆನ್ಸರ್ ಮಾಡುತ್ತೇನೆ. ಡೋಂಟ್ ವರಿ, ಇವಾಗ ಒಂದೊಂದು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ಏನಿದೆಯಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತಾ ಇರುತ್ತೆ. ಸೊ ವಿಡಿಯೋಗಳು ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.